ಇವತ್ತಿನ ಈ ಒಂದು ವಿಡಿಯೋ ಒಳಗೆ ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನ ತುಂಬ್ಕೊಳಕ್ಕೆ ಒಂದು ಅರ್ಜಿ ಸಲ್ಲಿಸಿದಾನೆ. ಆ ಸಂಸ್ಥೆ ಯಾವುದಪ್ಪ ಅಂದ್ರೆ ನ್ಯಾಷನಲ್ ಸೆಂಟರ್ ಫಾರ್ ರೇಡಿಯೋ ಆಸ್ಟ್ರೋಫಿಸಿಕ್ಸ್ ಅಂತ ಹೇಳಿಬಿಟ್ಟು. ಇದರೊಳಗಿರೋ ಖಾಲಿ ಇರುವಂತಹ ಕಚೇರಿ ಸಹಾಯಕ, ಡ್ರೈವರು ಮತ್ತು ಸೆಕ್ಯೂರಿಟಿ ಗಾರ್ಡ್ಗಳನ್ನ ನೇಮಕಾತಿ ಮಾಡಿಕೊಳ್ಳೋಕೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದಾನೆ. ಮತ್ತು ನಿಮ್ಮದು ಏನಾರ 10th ಆಗಿತ್ತು ಮತ್ತು ಡಿಗ್ರಿ ಆಗಿತ್ತು ಮತ್ತು ಸೆಕೆಂಡ್ PUC ಆಗಿತ್ತು ಅಂದ್ರೆ ನಿಮ್ಗೆ ಇದನ್ನ ಅಪ್ಲಿಕೇಶನ್ ಹಾಕೋಕೆ ನಡಿತೈತಿ. ಇದ್ರೊಳಗೆ ನೋಡ್ರಿ, ನಿಮಗೆ ಮೊದಲನೇದಾಗಿ ಬರೋದು ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ B ಅಂತ ಬರ್ತೈತಿ. ಅದ್ರೊಳಗೆ ಎಲ್ಲಿ ಖಾಲಿ ಐತಪ್ಪ ಅಂಥೇಳಿ ಅಂದ್ರೆ ಪುಣೆ ಒಳಗೆ ಖಾಲಿ ಐತಿ ಮತ್ತು ಒಂದೇ ಪೋಸ್ಟ್ ಖಾಲಿ ಐತಿ. ಇಲ್ಲಿ ನೀವು ನೋಡ್ಬೋದು, ಒಂದೇ ಪೋಸ್ಟ್ ಖಾಲಿ ಐತಿ. ಅದು ಅನ್ರಿಸರ್ವ್ ಕ್ಯಾಟಗರಿ. ಅನ್ರಿಸರ್ವ್ ಕ್ಯಾಟಗರಿ ಅಂದರೆ ಯಾರು ಬೇಕಾದರೂ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಇದಕ್ಕೆ ಮ್ಯಾಕ್ಸಿಮಮ್ ಏಜ 33 ವರ್ಷ ಮಟ್ಟ ಮ್ಯಾಕ್ಸಿಮಮ್ ಏಜ್ ಐತಿ. ಮತ್ತು ಇದಕ್ಕೆ ನಿಮಗೆ ಸ್ಯಾಲ್ರಿ ಸಿಗ್ತೈತಿ 73,000 ರೂಪಾಯಿ, 73,020 ರೂಪಾಯಿ ನಿಮ್ಗೆ ಇದಕ್ಕೆ ಸ್ಯಾಲ್ರಿ ಸಿಗ್ತೈತಿ. ಮತ್ತು ಸೆಕೆಂಡ್ ಒನ್ ಬರುವಂಥದ್ದು ಕ್ಲರ್ಕ್ A, ಅದು ಲೊಕೇಟ್ ಆಗಿರೋದು ಪುಣೆ ಒಳಗೆ. ಮತ್ತು ಇದ್ರದ್ದು ನೋಡಿರಿ, ಹೆಡ್ ಕ್ವಾರ್ಟರ್ಸ ಪುಣೆ ಒಳಗೆ ಐತಿ. ಅಲ್ಲೇ ತುಂಬ್ಕೊಳಕತ್ತಾನೆ ಈ ಒಂದು ಖಾಲಿ ಇರುವಂಥ ಹುದ್ದೆಗಳನ್ನ. ಅದಕ್ಕೂ ಅದು ಒಂದೇ ಪೋಸ್ಟ್ ಖಾಲಿ ಐತಿ. ಅದು ಯಾವುದಕ್ಕಪ್ಪ ಆಯ್ತಂದ್ರೆ ST ಖಾಲಿ ಐತಿ. ಇದಕ್ಕೂ ಸೇಮ್ ಏಜ್ ರಿಲ್ಯಾಕ್ಸೇಷನ್ 33 ವರ್ಷ ಏಜ್ ರಿಲ್ಯಾಕ್ಸೇಷನ್ ಐತಿ. ಮತ್ತು 46,990 ರೂಪಾಯಿವರೆಗೂ ಇದಕ್ಕೆ ಪೇಮೆಂಟ್ ಸಿಗ್ತೈತಿ. ಮತ್ತು ನೆಕ್ಸ್ಟು ಡ್ರೈವರ್ ಬಿ ಗ್ರೇಡ್ ಒಳಗೆ ಒಂದು ಪೋಸ್ಟ್ ಖಾಲಿ ಐತಿ. ಅದು ಯಾವುದಕ್ಕಪ್ಪ ಅಂತಂದ್ರೆ EWS ಅಲ್ಲಿ ಖಾಲಿ ಇರುವಂಥದ್ದು. ಮತ್ತು ಇದಕ್ಕೆ ಏಜ್ ರಿಲ್ಯಾಕ್ಸೇಷನು 30 ವರ್ಷ ಮಟ್ಟ ಐತಿ. ಮತ್ತು ಇದಕ್ಕೆ ಸ್ಯಾಲ್ರಿ ಬಂದ್ಬಿಟ್ಟು 39,970 ರೂಪಾಯಿವರೆಗೂ ಇದಕ್ಕೆ ಸ್ಯಾಲ್ರಿ ಸಿಗತೈತಿ ನಮ್ಗೆ. ಮತ್ತು ನೆಕ್ಸ್ಟ್ ಲ್ಯಾಬೊರೇಟರಿ ಅಸಿಸ್ಟೆಂಟ್ ಅಂತ ಹೇಳ್ಬಿಟ್ಟು, ಇದ್ರೊಳಗೆ ನೋಡಿರಿ 2 ಪೋಸ್ಟ್ ಖಾಲಿ ಅದಾವೆ. ಒಂದು ಪೋಸ್ಟು ಅನ್ರಿಸರ್ವ್ ಕ್ಯಾಟಗರಿಗೆ ಐತಿ ಮತ್ತು ಇನ್ನೊಂದು OBCಗೆ ಐತಿ. ಅನ್ರಿಸರ್ವ್ ಕ್ಯಾಟಗರಿಗೆ 28 ವರ್ಷ, OBCಗೆ 31 ವರ್ಷ ಏಜ್ ರಿಲ್ಯಾಕ್ಸೇಷನ್ ಐತಿ. ಮತ್ತು ಇದಕ್ಕೆ ಸ್ಯಾಲ್ರಿ ನೋಡ್ರಿ, ಸ್ಯಾಲ್ರಿ ಎಲ್ಲ ಸೇಮ್ ಐತಿ 39,770 ರೂಪಾಯಿ ಐತಿ. ಮತ್ತು ನೆಕ್ಸ್ಟ್ ಬರೋದು ಕ್ಲರ್ಕ್ A ಅಂತೇಳಿ ಐತಿ. ಅದು ಒಂದೇ ಪೋಸ್ಟ್ ಖಾಲಿ ಐತಿ ಅನ್ರಿಸರ್ವ್ ಕ್ಯಾಟಗರಿಗೆ. ಮತ್ತು ಇದ್ರದ್ದು ಏಜ್ ರಿಲ್ಯಾಕ್ಸೇಷನ್ 28 ವರ್ಷ ಐತಿ. ಮತ್ತು ಇದ್ರ ಸ್ಯಾಲ್ರಿನೂ ಸೇಮ್ ಐತಿ. ಮತ್ತು ಡ್ರೈವರ್ B, ಇದ್ರದ್ದು ಒಂದೇ ಪೋಸ್ಟ್ ಖಾಲಿ ಐತಿ. ಅದು SC ಕ್ಯಾಂಡಿಡೇಟ್ಗೆ ಖಾಲಿ ಐತಿ. ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ನೋಡಿರಿ 35 ವರ್ಷ ಇಟ್ಟಾನ. ಮತ್ತು ಸ್ಯಾಲ್ರಿ ಬಂದ್ಬಿಟ್ಟು 35,270 ರೂಪಾಯಿವರೆಗೂ ಇದ್ರದ ಸ್ಯಾಲ್ರಿ ಐತಿ. ಮತ್ತು ಲಾಸ್ಟ್ ಒನ್ನ ಸೆಕ್ಯೂರಿಟಿ ಗಾರ್ಡ್, ಒಂದು ಪೋಸ್ಟ್ ಖಾಲಿ ಐತಿ EWSಗೆ. ಇದ್ರದ ಏಜ್ ರಿಲ್ಯಾಕ್ಸೇಷನ್ 28 ವರ್ಷ ಐತಿ. ಮತ್ತು 32,040 ರೂಪಾಯಿವರೆಗೂ ಇದಕ್ಕೆ ನಿಮ್ಗೆ ಪೇಮೆಂಟ್ ಸಿಗ್ತೈತಿ. ಮತ್ತು ಇದು ಸೆಂಟ್ರಲ್ ಗೌರ್ಮೆಂಟ್ ಅಂಡ್ರೊಳಗೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬನೇ ಇದೆ. ಇದು ಯಾವುದೇ ರೀತಿಯಾದಂಥ ಕಾಂಟ್ರಾಕ್ಟು ಅಂಥದ್ದೇನೂ ಇಲ್ಲ, ಡೈರೆಕ್ಟ್ ಸೆಂಟ್ರಲ್ ಗೌರ್ಮೆಂಟನ್ನು ಅಲ್ಲೇ ಖಾಲಿ ಇರುವಂಥ ಹುದ್ದೆ. ಮೊದಲನೇದಾಗಿ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಹುದ್ದೆಗೆ ನಿಮ್ಮದು ಗ್ರ್ಯಾಜುಯೇಟ್ ಆಗಿರಬೇಕು. ಗ್ರ್ಯಾಜುಯೇಟ್ 55 ಮಾರ್ಕ್ಸ್ ಒಳಗೆ ನೀವು ಪಾಸ್ ಆಗಿರಪ್ಪ ಅಂಥೇಳಿ ಅಂದ್ರೆ ನಿಮ್ಗೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ನಡೀತೈತಿ. ಮತ್ತು ನೆಕ್ಸ್ಟ್ ಕ್ಲರ್ಕ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನಿಮ್ದು ಇದಕ್ಕೂ ಗ್ರ್ಯಾಜುಯೇಟನ್ನು ಆಗಿರಬೇಕು. ಮತ್ತು ಟೈಪಿಂಗ್ ನಾಲೆಜ್ ಇರಬೇಕು ನಿಮ್ಗೆ. ಟೈಪಿಂಗ್ ನಾಲೆಜು ಇತ್ತಂದ್ರೆ ನಿಮ್ಗೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ನಡೀತೈತಿ. ಮತ್ತು ನಿಮ್ದು ಏನಾರ ಎಕ್ಸ್ಪೀರಿಯನ್ಸ್ ಅಥವಾ ಏನಾರ ಇತ್ತಂದ್ರೆ ನಿಮಗೇನೋ ಹೆಚ್ಚಿನ ಪ್ರಿಫರೆನ್ಸ್ ಇದ್ರೊಳಗೆ ಸಿಗ್ತೈತಿ. ಮತ್ತು ಡ್ರೈವರ್ B ಒಳಗೆ ನಿಮ್ದು 10th ಪಾಸ್ ಆಗಿತ್ತಂದ್ರೆ ನಡೀತೈತಿ. ಮತ್ತು ನಿಮ್ದು ಕಂಪಲ್ಸರಿ ಲೈಸೆನ್ಸ್ ಇರಬೇಕು. ಮತ್ತು 3 ವರ್ಷ ನಿಮ್ಮದು ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ ನೀವು ಇದಕ್ಕೆ ಎಲಿಜಿಬಲ್ ಇದೀರಿ. ಮತ್ತು ನೆಕ್ಸ್ಟ್ ಲ್ಯಾಬೊರೇಟರಿ ಅಸಿಸ್ಟೆಂಟ್ ನೋಡಿರಿ, ನಿಮ್ದು NTC ಆಗಿರಬೇಕು. ಅದು 60% ಕಂಪಲ್ಸರಿ ಆಗಿರಲೇಬೇಕು. ಮತ್ತು 2 ವರ್ಷ ನಿಮ್ಮದು ಎಕ್ಸ್ಪೀರಿಯನ್ಸೂ ಆಗಿರಲೇಬೇಕು. ಅಂಥವ್ರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ನಡೀತೈತಿ. ಮತ್ತು ಇನ್ನೊಂದು ಕ್ಲರ್ಕ್ ನೋಡಿರಿ, ಅದು ಸೇಮ್ ಐತಿ, ಗ್ರ್ಯಾಜುಯೇಟ್ ಆಗಿರಬೇಕು. ಮತ್ತು ನಿಮ್ಮದು ಟೈಪಿಂಗ್ ನಾಲೆಜ್ ಇರಬೇಕು. ಮತ್ತು ಡ್ರೈವರ್ ಅಂತೂ ಸೇಮ್ ಐತಿ ನಿಮ್ಗೆ ಆಗ ಹೇಳ್ದಂಗೆ ನಾನು. ಮತ್ತು ಇದಕ್ಕೆ ಏನು ಮಾಡ್ತಾನೆ, ಫಿಸಿಕಲ್ ಕೇಳ್ತಾನೆ. ಫಿಸಿಕಲ್ಗೆ ನಿಮ್ದು 165 ಹೈಟ್ ಇರಬೇಕು. ಡ್ರೈವರ್ ಪೋಸ್ಟಿಗೆ 80 ಮತ್ತು 85 ಚೆಸ್ಟ್ ಇರಬೇಕು. ಮತ್ತು ಲಾಸ್ಟ್ ಒಂದು ಸೆಕ್ಯೂರಿಟಿ ಗಾರ್ಡಕ್ಕೆ ನೋಡಿರಿ, ನಿಮ್ದು SSLC ಪಾಸ್ ಆಗಿರಿ ಅಂದರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ನಡೀತೈತಿ. ಮತ್ತು ಇದಕ್ಕೂ ನೋಡಿರಿ 165 ಹೈಟು, 80-85 ಚೆಸ್ಟ್ ಕೇಳಿದಾನೆ. ಅಷ್ಟೇ ಇತ್ತಂದ್ರೆ ನಿಮ್ಗೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ನಡೀತೈತಿ. ಮತ್ತು ಇದ್ರದ್ದು
ನೋಡಿರಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇದೇ ತಿಂಗಳು 30 ಐತಿ, 31 ಆಗಸ್ಟ್ 2026 ಐತಿ. ಯಾರು ಇದ್ರೊಳಗೆ ಇಂಟ್ರೆಸ್ಟ್ ಇದ್ರಿ ಅಂದ್ರಪ್ಪ ಇದನ್ನ ಅಪ್ಲಿಕೇಶನ್ ಹೋಗಿ ಹಾಕ್ರಿ. ಯಾಕಂದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ, ಇವರು ಹೊಳೆ ನೋಟಿಫಿಕೇಶನ್ ಮಾಡೋದಿಲ್ಲ. ಮತ್ತು ಇದು ಮಾಡ್ರು ಯಾರು ಇದ್ರ ಬಗ್ಗೆ ವಿವರಣೆ ಕೊಡೋದಿಲ್ಲ. ಅದಕ್ಕಾಗಿ ನಿಮಗೆ ಏನಾರ ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಕೆಲಸ ಮಾಡೋಕೆ ಇಷ್ಟ ಇತ್ತಂದ್ರೆ ನೀವು ಇದಕ್ಕೆ ಹೋಗಿ ಅಪ್ಲಿಕೇಶನ್ ಹಾಕ್ರಿ. ಇಲ್ಲಿ ನೋಡಿರಿ, ಇಲ್ಲಿ ಕೊಟ್ಟಾನ ಲಾಸ್ಟ್ ಡೇಟಾ 31 ಆಗಸ್ಟ್ 2026. ಮತ್ತು ಇದನ್ನ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕು. ಮತ್ತು ಇದ್ರದ್ದು ಏನಾರು ನಿಮ್ಗೆ ಲಿಂಕ್ ಬೇಕಾಗಿತ್ತು ಅಂತ ಹೇಳಿ ಅಂದ್ರೆ ನನಗೆ ಲಿಂಕ್ ಅಂತೇಳಿ ಕಮೆಂಟ್ ಮಾಡಿರಿ, ನಾನು ನಿಮ್ಗೆ ಲಿಂಕ್ ಕಳಿಸ್ಕೊಡ್ತಾನು. ಮತ್ತು ಇನ್ನಷ್ಟು ಹೆಚ್ಚಿನ ಉದ್ಯೋಗ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗೂ ಶೇರ್ ಮಾಡಿರಿ.